ಕರಾವಳಿಯಲ್ಲಿ ಹಿಂದೂ ಕಾರ್ಯಕರ್ತರ ಕರಾವಳಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಆಗ್ತಾ ಇದ್ದಾವೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು BJP ನಾಯಕರುಗಳು ಮಾಡ್ತಾ ಇದ್ದಾರೆ. ನಿನ್ನೆ ಸುಹಾಸ್ ಹತ್ಯೆ ಆದ ಬಳಿಕ ಅವರ ಕುಟುಂಬಕ್ಕೆ ಹೋಗಿದ್ದರು, ಜೊತೆಗೆ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗವಹಿಸಿದರು. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಸಿಗ್ತಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನದ ಮಾತುಗಳನ್ನು ವ್ಯಕ್ತಪಡಿಸಿದರು. ಈ ಘಟನೆ ಆದ ಬಳಿಕ ಸುಹಾಸ್ ಅಂತ್ಯಕ್ರಿಯೆಗಳು ಕಂಪ್ಲೀಟ್ ಆದ ಬಳಿಕ ಈಗ ರಾಜ್ಯ ಸರ್ಕಾರದಿಂದ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಹೋಗಿದ್ದಾರೆ. BJPಯವರು ಈ ವಿಚಾರದಲ್ಲೂ ಕೂಡ ಕೊಲೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ದಿನೇಶ್ ಗುಂಡೂರಾವ್ ಮಾಡಿದ್ದಾರೆ. ಹಾಗಾದರೆ ಅದೇ ಭಾಗದಿಂದ ಬಂದಿರುವಂತಹ ಮಾಜಿ ಕೇಂದ್ರ ಸಚಿವರಾದಂತಹ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಅವರೇನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಸರ್ ನಮಸ್ತೆ. ಮತ್ತೊಬ್ಬ ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು ಅಂದರೆ ಕರಾವಳಿ ಭಾಗದಲ್ಲಿ ಈ ಕೊಲೆ ಅಂತ್ಯ ಆಗೋದಿಲ್ವಾ? ಏನಿದ್ರ ಕತೆ ಅಂತ? ನಿಜ, ಒಂದು ತುಂಬ ನೋವಿನ ಸಂಗತಿ ಇದು. ಅವ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ಈ ಕೊಲೆ ಅಂತ ಹೇಳುವಂಥದ್ದು ಅದೊಂದು ಅಷ್ಟು ಒಳ್ಳೆಯ ಒಂದು ಸಮಾಜದಲ್ಲಿ ಸಂಪ್ರದಾಯ ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಮತ್ತೊಂದನ್ನು ಕೈಗೆತ್ತಿಕೊಳ್ಳುವಂಥ ವ್ಯವಸ್ಥೆಗಳು ಇದು ಜೋರಾಗುವುದು ಯಾವಾಗ ಅಂತ ಹೇಳಿದರೆ, ಒಂದು ಕಡೆ ತನಗೆ ರಕ್ಷಣೆಗೆ ಜನ ಇದ್ದಾರೆ ಅಂತ ಹೇಳುವಂಥ ಹುಂಬುತನ ಮತ್ತು ಅದರಿಂದಾಗಿ ಒಂದು ಕಡೆಯಿಂದ ಆಗುತ್ತೆ. ಇನ್ನೊಂದು ಕಡೆಯಿಂದ ಏನೇ ಆದರೂ ಆಗಲಿ ನನಗೆ ಆದಂಥ ಇದನ್ನು ನಾನು ಅದನ್ನು ಪ್ರತೀಕಾರ ಸೇಡಿನ ಭಾವಗಳು ಆಗ್ತವೆ. ಸರ್, ಇದೆಲ್ಲ ಶಮನ ಆಗಬೇಕು. ನಾನು ನಿಜ ಕರಾವಳಿ ಭಾಗದಲ್ಲಿ ಒಂದು ಕಾಲದಲ್ಲಿ ಹಿಂದೂಗಳ ನರಮೇಧವೇ ನಡೆದದನ್ನು ನಾವು ಕಂಡಿದ್ದೇವೆ. ಯಾರು ಈ ಮೂಲಭೂತವಾದಿಗಳು ಮುಸ್ಲಿಮರು, ಅವರು ಒಂದು ರೀತಿಯಲ್ಲಿ ಕಾರ್ಯಾಚರಣೆಗೆ ಆ ಪ್ರದೇಶ ಅವರ ಸಂಖ್ಯೆ ಜಾಸ್ತಿ ಇರೋ ಕಾರಣ ಭಟ್ಕಳದಿಂದ ಹಿಡಿದು ಕಾಸರಗೋಡಿನವರೆಗೆ ಇರುವಂಥ ಜಾಗ ಇದನ್ನು ಅವರು ಉಪಯೋಗ ಮಾಡಿಕೊಳ್ಳುವಂಥದ್ದನ್ನು ಮಾಡ್ತಾಯಿದ್ರು. ಜನಸಂಖ್ಯೆ ಜಾಸ್ತಿ ಆದಾಗೆ ಹಿಂದೂಗಳ ಯುವಕರು ಕೂಡ ಒಂದು ರೀತಿಯಲ್ಲಿ ಈ ರೀತಿಯ ವ್ಯವಸ್ಥೆಗೆ ತಿಲಾಂಜಲಿ ಹಾಕಬೇಕು ಅಂತ ಹೇಳಿದರೆ ನಾವೇನು ಕೈಕಟ್ಟಿ ಕೂತ್ಕೊಳ್ಳೋದು ಸೂಕ್ತ ಅಲ್ಲ ಅಂತ ಹೇಳುವಂಥ ಒಂದು ಭಾವನೆಯಿಂದ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಇಳಿದದನ್ನು ನಾವು ಕಂಡಿದ್ದೇವೆ. ಆದರೆ ಇದಕ್ಕಿಂತ ದೊಡ್ಡದಾಗಿ ಇದನ್ನೆಲ್ಲ ಶಮನ ಮಾಡಲಿಕ್ಕೆ ಒಂದೇ ಒಂದು ಇರುವಂಥ ಮೆಡಿಸಿನ್ ಅಂತ ಹೇಳಿದರೆ ಸರ್ಕಾರ ನಿಷ್ಪಕ್ಷಪಾತವಾಗಿ, ಸರ್ಕಾರ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಜನರ ಮನಸ್ಸಿನ ಭಾವನೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಮಾಡಬೇಕು. ಓಟಿನ ಬೇಟೆಗಾಗಿ ಅಪೀಸ್ಮೆಂಟ್ ಪಾಲಿಸಿ ಮಾಡುವಂಥದ್ದು ಅದು ಅಷ್ಟು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರ ಯಾವಾಗ ಅವರ ಅಧಪತನಗಳು ಪ್ರಾರಂಭ ಆಯಿತಾ ಅದರ ನಂತರ ಅವರು ಮೈನಾರಿಟಿ ಓಟಿಗಂತೂ ಭಾರಿ ಹರಸಾಹಸ ಪಡ್ತಾ ಇರುವಂಥದ್ದು. ಹಿಂದೂಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಅವರು ತಮ್ಮ ರಕ್ಷಣೆಗೆ ತಾವೇ ಕಟಿಬದ್ಧರಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮಗೆ ಸಿಕ್ಕುವಂಥ ಒಂದೇ ಒಂದು ಅಂತ ಹೇಳಿದರೆ ಮೈನಾರಿಟಿ ಓಟ್ಸ್ಗಳು ಅಂತ ಹೇಳುವಂಥದ್ದನ್ನು ಹಿಡ್ಕೊಂಡು ಕಾಂಗ್ರೆಸ್ ಅವರಿಗೆ ಬೆಂಬಲಗಳನ್ನು ಪ್ರೋತ್ಸಾಹಗಳನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳು ಮಾಡಿದರೆ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ, ಇದರಿಂದಾಗಿ ಇದು ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದರೆ ಕರಾವಳಿಯಲ್ಲಿ ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಬಂದ ಮೇಲೆ ಅಂತೂ ಒಂದು ರೀತಿ ಬೀದಿಯಲ್ಲೇ ರಂಪಾಟಗಳನ್ನು ಮಾಡುವಂಥ ಮೈನಾರಿಟಿಯವರ ಆ ಮಾನಸಿಕತೆಗೆ ಸ್ವಲ್ಪ ವೇಗ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಈ ನಿನ್ನೆ ನಡೆದಂಥ ಕೊಲೆ ಇದು ಯಾವ ರೀತಿ ಅವರದ್ದೇನಾದ್ರು ವೈಯಕ್ತಿಕ ಇತ್ತೋ ಅಥವಾ ಹಿಂದೆ ಆದಂಥ ಕೊಲೆಯಲ್ಲೇ ಆ ಕೊಲೆಗೆ ಪ್ರತೀಕಾರದ ಸೇಡಿನ ರಾಜಕಾರಣವೋ ಎಂಥದ್ದು ಅಂತ ಹೇಳುವಂಥದ್ದು ಇನ್ನೂ ಕೂಡ ಪೂರ್ತಿ ಹೊರಗೆ ಬರಬೇಕಾಗಿದೆ. ಆದರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅಲ್ಲಿ ನಡೆದಂಥ ವಿದ್ಯಮಾನ CCTVಗಳಲ್ಲಿ ಮತ್ತೊಂದರಲ್ಲಿ ನಾವು ನೋಡಿದರೆ ಯಾರೋ ಅವರಿಗೆ ಬಲವಾದಂಥ ಬೆಂಬಲ, ನಾವಿದ್ದೇವೆ, ನೀವೇನು ಮಾಡಿದರೂ ನಿಮಗೆ ಪೊಲೀಸರಿಂದ ರಕ್ಷಣೆ ಕೊಡಿಸ್ತೇವೆ, ಮತ್ತೊಂದು ಕೊಡಿಸ್ತೇವೆ ಅಂತ ಹೇಳುವಂಥ ಆ ಒಂದು ವಾತಾವರಣವೇ ಅವರ ಈ ರೀತಿಯ ಕೆಲಸಕ್ಕೆ ಪ್ರೇರಣೆ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ತುಂಬ ನೋವಿನ ಸಂಗತಿ. ಅವನ ಕೊಚ್ಚುವಂಥದ್ದನ್ನು ನೋಡಿದರೆ ನಾವು ತರಕಾರಿ ಕೂಡ ಆ ರೀತಿ ಕೊಚ್ಚದ ರೀತಿಯಲ್ಲಿ ಕೊಚ್ಚಿದ್ದಾರೆ. ಸರ್, ನಾವಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರಬೇಕು ಅಂತ ತಾವು ಹೇಳ್ತಾರೆ ಸರ್. ಅದೇನು ದಕ್ಷಿಣ ಕನ್ನಡ ಜಿಲ್ಲೆಯವರು ಇರಬೇಕಾ, ಇಲ್ಲವೇ ರಾಜ್ಯವನ್ನು ಮುನ್ನಡೆಸ್ತಾ ಇರುವಂತಹ ನಾಯಕರುಗಳು ಇರಬೇಕಂತ? ನಾನು ಹೇಳ್ತಾ ಇರುವಂಥದ್ದು ರಾಜ್ಯವನ್ನು ಮುನ್ನಡೆಸ್ತಾ ಇರುವಂಥವರು, ರಾಜ್ಯವನ್ನು ಇವತ್ತು ಆಡಳಿತ ಮಾಡ್ತಾ ಇರುವವರು ಮೈನಾರಿಟಿಯಿಂದಾಗಿಯೇ ನಾವು ಆಡಳಿತಕ್ಕೆ ಬಂದಿದ್ದೇವೆ ಅಂತ ಹೇಳುವಂಥ ಭಾವನೆ ಅವರ ಮನಸ್ಸಲ್ಲಿ ಕೂಡ ಬಂದಿದೆ. ಒಂದು ರೀತಿಯಲ್ಲಿ ಇವರನ್ನು ಈಗ ಉಳಿಸ್ಕೊಳ್ಬೇಕು, ನಮಗೆ ಬೇರೆ ಗತಿ ಇಲ್ಲ. ಇವತ್ತು ನಡೆಯುವಂಥ ಆಡಳಿತದ
ಒಂದು ದುರಾಡಳಿತ, ಅದರಿಂದಾಗಿ ನಾವು ಎಲ್ಲವನ್ನು ಕಳ್ಕೊಳ್ತಾ ಇದ್ದೇವೆ. ಆದ ಕಾರಣ ಈ ಒಂದು ಮೈನಾರಿಟಿ ವೋಟ್ಗಳನ್ನಾದರೂ ನಾವು ಇಟ್ಕೊಳ್ಬೇಕು ಅಂತ ಹೇಳುವಂಥ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಸುಮಾರು 74 ಕ್ಷೇತ್ರಗಳಲ್ಲಿ ಡಿಸಿಷನ್ ಮೇಕಿಂಗ್ ಮೈನಾರಿಟಿ ವೋಟುಗಳು ಅಂತ ಹೇಳುವಂಥದ್ದು ವಾತಾವರಣಕ್ಕೆ ಬಂದ ಹಿನ್ನೆಲೆಯಲ್ಲಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಸರ್, ಯಾವುದೇ ತತ್ವ ಮತ್ತು ಸಿದ್ಧಾಂತಗಳ ನಡುವೆ ಭಿನ್ನಾಭಿಪ್ರಾಯಗಳು ಇರಬಹುದು, ಅದರ ಮೇಲೆ ಹೋರಾಟಗಳಾಗಬೇಕು. ಆದರೆ ಏನಿದು ಕೊಲೆ, ಲಾಂಗು ಹಿಡ್ಕೊಂಡು ಬೀದಿಯಲ್ಲಿ ಸಾರ್ವಜನಿಕರ ಜಾಗದಲ್ಲಿ ಏನು ಮೆಸೇಜ್ ಪಾಸ್ ಮಾಡಬೇಕು? ಎಂದೂ ಇಲ್ಲದ ಇರುವಂತಹ ರೀತಿಯಲ್ಲಿ ಕರಾವಳಿಯಲ್ಲಿ ಪದೇ ಪದೇ ಇಂಥ ಘಟನೆಗಳಾದರೆ ನಾವು ಕರಾವಳಿಯಲ್ಲಿ ಯಾರೋ 4 ಜನ ಮಾಡೋವಂಥ ಕೆಲಸಕ್ಕೆ ಎಲ್ಲೋ ಮನೆ ಸೇರಿಕೊಂಡು ಕೆಲಸ ಮಾಡುವಂಥವ್ರು ಅವ್ರ ಪರಿಸ್ಥಿತಿ ಏನು? ಏಕಾಏಕಿ ಬಂದ್ ಮಾಡ್ತಾರೆ ಎಲ್ಲವನ್ನು. ಯಾವನೋ ಒಬ್ಬ ಆಸ್ಪತ್ರೆಗೆ ಬರಬೇಕು, ಯಾವುದೋ ಒಂದು ಕುಟುಂಬಕ್ಕೆ ಏನೋ ಸಮಸ್ಯೆ ಆಯಿತು, ಅವ್ರ ಪರಿಸ್ಥಿತಿ ಏನು? ನೀವು ಹೇಳುವಂಥದ್ದು 100ಕ್ಕೆ 100 ಸತ್ಯ, ನಾನು ಒಪ್ಕೊಳ್ತೀನಿ. ಈ ರೀತಿಯ ಗುಂಪು ಘರ್ಷಣೆಗಳು, ಈ ರೀತಿ ಜಾತಿ ಸಂಘರ್ಷಗಳು ಅಥವಾ ಧರ್ಮದ ಸಂಘರ್ಷಗಳು, ಇದರಿಂದ ಆ ಮಾಡುವವರಿಗೆ ಅವ್ರಿಗೆ ಗೊತ್ತಿದ್ದೇ ಮಾಡೋದು, ಆದ ಕಾರಣ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡಿರ್ತಾರೆ. ಆದರೆ 95% ಅಥವಾ 98% ಇರುವಂಥ ನಿರಪರಾಧಿಗಳು ಅವರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಬೀದಿಯಲ್ಲಿ ಹೋದಾಗ ಸಡನ್ನಾಗಿ ಅಲ್ಲಿಂದ ಇಲ್ಲಿಂದ ಗುಂಪು ಘರ್ಷಣೆಗಳಾಗಿ ಬಲಿಯಾಗುವಂಥದ್ದು, ಹೋಗುವಂಥ ಬಸ್ಸಿಗೆ ಕಾರಿಗೆ ಕಲ್ಲು, ಅವರ ಮನೆ ಸೇರ್ತೇವೋ ಇಲ್ಲ ಅಂತ ಹೇಳುವಂಥ ಭಾವನೆ. ಯಾರೋ ಕೂಲಿ ಕೆಲಸ ಮಾಡುವ ದಿನಕ್ಕೆ ಹೋದರೆ ಮಾತ್ರ ಅವನಿಗೆ ಒಂದು 200, 300, 400 ರೂಪಾಯಿ ಸಿಕ್ಕಿ ಅವನಿಗೆ ಜೀವನ ಸಾಗಿಸಲಿಕ್ಕಿದ್ದ ಅವನ ಕುಟುಂಬವನ್ನು ಉಪವಾಸ ಹಾಕುವಂಥ ಪರಿಸ್ಥಿತಿಯೆಲ್ಲ ಆಗ್ತಾ ಇರುವಂಥದ್ದು. ಇದಕ್ಕೆ ನೇರ ಕಾರಣ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸರ್ಕಾರ ಕಠಿಣವಾದಂಥ ಈ ರೀತಿ ಕಾನೂನನ್ನು ಕೈಗೆತ್ತಿಕೊಂಡವರಿಗೆ ಯಾವತ್ತೂ ರಕ್ಷಣೆ ಇಲ್ಲ ಅಂತ ಹೇಳುವಂಥ ಸಂದೇಶ ಕೊಡಬೇಕು. ನಾನು ಉದಾಹರಣೆ ಕೊಡ್ತೇನೆ, ಅದು ರಾಜಕಾರಣ ಅಂತ ಹೇಳ್ಬೋದು. ಉತ್ತರ ಪ್ರದೇಶ ಅಂತ ಹೇಳಿದರೆ ಗೂಂಡಾ ರಾಜ್ಯ ಅಂತಲೇ ಇತ್ತು. ಉತ್ತರ ಪ್ರದೇಶದಲ್ಲಿ ಕೇವಲ ಯಾವುದೋ ಒಂದು ಧರ್ಮಕ್ಕೆ, ಒಂದು ಪಂಗಡಕ್ಕೆ ಸೇರಿದವರು ಮಾತ್ರ ಅಲ್ಲ, ಎಲ್ಲರೂ ಮಾಡ್ತಾಯಿದ್ರು. ಯಾವಾಗ ಅಲ್ಲಿಯ ಚೀಫ್ ಮಿನಿಸ್ಟರು ಯೋಗಿಯವರು ಆಲೋಚನೆ ಮಾಡಿದ್ರು ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡಬೇಕು ಅಂತ, ಯಾರೇ ಆಗಲಿ ಆ ಮನುಷ್ಯನೇ ವಿರೋಧಿಯಾಗಿ ಕೆಲಸ ಮಾಡುವಂಥ ಆ ಪ್ರವೃತ್ತಿಯ ಮಾನಸಿಕತೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಶ್ಚಯ ಮಾಡಿದ್ರು. ಗಿಲ್ಡೋಸರು, ಕೋರ್ಟುಗಳು, ಮತ್ತೊಂದು ಏನೇ ಹೇಳಿರ್ಬೋದು, ಆದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರ್ತದೆ ಸರ್. ಇಲ್ಲ ಇದ್ದರೆ ಮೊನ್ನೆ ಇಡೀ ದೇಶದ 140 ಕೋಟಿಯಲ್ಲಿ ಸುಮಾರು 65-70 ಕೋಟಿ ಜನ ಆ ಕುಂಭಮೇಳಕ್ಕೆ ಹೋಗಿ ಯಾವುದೇ ಒಂದು ತೊಂದರೆ ಗಲಾಟೆ ಇಲ್ಲದೆ ಬರುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯತೆ ಇತ್ತು ಸರ್. ಆ ಕಮಿಟ್ಮೆಂಟ್, ಆ ರಾಜಕೀಯ ಇಚ್ಛಾಶಕ್ತಿ, ಏನಾದರೂ ನನ್ನ ರಾಜ್ಯದಲ್ಲಿ ಗೂಂಡಾಗಿರಿಗೆ ಯಾವನೇ ಆಗಲಿ ನನ್ನ ಸಂಬಂಧಿಕಾದರೂ ಬಿಡುವುದಿಲ್ಲ ಅಂತ ಹೇಳುವಂಥ ಆ ಒಂದು ಸಂದೇಶ ಕೊಟ್ಟರಲ್ಲ, ಅದು ಕರ್ನಾಟಕದಲ್ಲಿ ಆಗ್ತಾನೇ ಇಲ್ಲ, ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಕಾಂಗ್ರೆಸ್ ಆಡಳಿತ ಅಂತೂ ಅಂಥವರಿಗೆ ಬೆಂಬಲನೇ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಸರ್, ಕೊನೆಯದಾಗಿ ಸರ್, BJPಯವರು ಆಗಿರ್ಬೋದು, ನಾನು ಸದಾನಂದ ಗೌಡರಿಗೆ ಈ ಪ್ರಶ್ನೆ ಕೇಳ್ತಾ ಇಲ್ಲ. BJPಯವರು ನಿನ್ನೆ ಬಹಳಷ್ಟು ಜನರು ಹೋಗಿದ್ದರು. ಅವ್ರಿಗೆ ನೇರವಾಗಿ ಕಾಂಗ್ರೆಸ್ ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಸುಹಾಸ್ ಹತ್ಯೆ ಆಗಿರುವಂಥದ್ದನ್ನು ನಾವು ಕೂಡ ಖಂಡಿಸ್ತೀವಿ. ಆದರೆ ಅದೇ ರೀತಿ ಅಶ್ರಫ್ ಹತ್ಯೆ ಆಯಿತು. ಯಾವುದೇ ಹತ್ಯೆ, ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಹತ್ಯೆ ಅದು ನಾವು ಹತ್ಯೆ ಅಂತಲೇ ಕರಿಬೇಕಾಗುತ್ತೆ. ಒಂದನ್ನು ಮಾತ್ರ ಹೇಳೋದು, ಮತ್ತೊಂದನ್ನು ಮುಚ್ಚಿಡೋದು, ಈ ಕೆಲಸ ಮಾಡೋದು ಬೇಡ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇಟ್ಟಿದೆ. ನೋಡಿ, ಎಲ್ಲದಕ್ಕೂ ಇವತ್ತು ರಾಜಕಾರಣ ಪ್ರವೇಶ ಆಗ್ತಾನೆ ಇದೆ. ಆದ ಕಾರಣ ಯಾವುದೋ ಒಂದು ಸಣ್ಣ ಇಶ್ಯೂ, ಸಾರ್ವಜನಿಕ ಇಶ್ಯೂಗಳು, ಅದಕ್ಕೆ ಒಂದಷ್ಟು ರಾಜಕಾರಣ ಲೇಪನ ಆಗೇ ಆಗ್ತದೆ. ಆದರೆ ಮೊನ್ನೆಯ ಆ ಒಂದು ಬರ್ಬರ ಹತ್ಯೆ ನೋಡಿದ ಮೇಲೆ ಹಿಂದೂ ಮಾತ್ರ ಅಲ್ಲ, ಮುಸ್ಲಿಮ್ ಆದರೂ ಬೀದಿಗೆ ಬರುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಏನ್ರಿ ಆ ಕೊಚ್ಚಿದ ಸಂಗತಿಗಳನ್ನು ನೋಡಬೇಕು. ಮತ್ತು ಒಬ್ಬ ವ್ಯಕ್ತಿ ಅವನ ಅಪರಾಧಿಯೋ ನಿರಪರಾಧಿಯೋ ಅಂತ ಸಾಬೀತಾಗಲಿಕ್ಕೆ ಮೊದಲೇ ಅವನ ಮೇಲೆ ಒಂದು ಪ್ರತೀಕಾರದ ಸೇಡಿನ ಒಂದು ಕೆಲಸ ಮಾಡ್ತಾರಲ್ಲ, ಇಂಥದ್ದನ್ನು ಯಾರು ಮತ್ತು ಅವೊಬ್ಬ ಹಿಂದೂ ಸಂಘಟನೆಯೊಬ್ಬ ಕಾರ್ಯಕರ್ತ ಆದ ಕಾರಣ ಆ ಸಂಘಟನೆಗೆ ಸೇರಿದವರು ಮತ್ತು ಆ ಭಾವನೆ ಇರುವವರು ಎಲ್ಲರೂ ಸ್ವಾಭಾವಿಕವಾಗಿ ಸೇರುವಂಥದ್ದು. ಅದರಲ್ಲಿ 2 ಮಾತುಗಳಿಲ್ಲ. ಕರಾವಳಿ ಅಂತೂ ನಿಮ್ಮ ನೋಡಿದ್ದೀರಿ ಇತ್ತೀಚಿನ ದಿನಗಳಲ್ಲಿ, ನೇರವಾಗಿ ಒಂದು ಡಿವಿಷನ್ ಇರುವಂಥ ಆ ಭಾಗದಲ್ಲಿ ಹಿಂದೂಗಳು ಒಂದು ಭಾಗದಲ್ಲಿದ್ದರೆ ಮುಸಲ್ಮಾನರು ಇನ್ನೊಂದು ಭಾಗದಲ್ಲಿ, ಇದನ್ನು ನಾವು ನೋಡಿದ್ದೇವೆ. ಮತ್ತು ಅವರ ಜೊತೆಯಲ್ಲಿರುವಂಥ ಎಲ್ಲ ಸ್ವಲ್ಪ ಮಟ್ಟಿನ ಕೆಲವು ಹಿಂದೂಗಳು, ಆ ಅಧಿಕಾರದಲ್ಲಿರುವವರು, ಅಧಿಕಾರದ ಆಸೆಯಲ್ಲಿರುವವರೆಲ್ಲ ಅವರನ್ನೇ ಪ್ರಚೋದನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋದನ್ನು ಕಂಡಿದ್ದೇವೆ. ಇದಕ್ಕೆ ಯೋಗಿ ಸ್ಟೈಲ್ ಆಫ್ ಫಂಕ್ಷನಿಂಗ್ ಅದು ಒಂದೇ ಇದಕ್ಕೆ ಉತ್ತರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ಕೊನೆಯದಾಗಿ ಈಗ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಪಾಕಿಸ್ತಾನ ಮತ್ತು ಭಾರತ ವಿಚಾರ.
ನನಗೆ ಬೇಕಿದ್ರೆ ಅಮಿತ್ ಶಾ ಮತ್ತು ಮೋದಿ ಅವರು ಬಾಂಬ್ ಕೊಡಲಿ, ನಾನೇ ಕಟ್ಕೊಂಡೋಗಿ ಪಾಕಿಸ್ತಾನದಲ್ಲಿ ಬೀಳ್ತೀನಿ ಅನ್ನುವಂಥ ಒಂದು ಮಾತನ್ನು ಸಚಿವರಾದಂತಹ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಿದ್ದಾರೆ. ಸರ್, ಅವರು ನನಗೆ ಸಿಕ್ಕಿದರೆ ನನಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿದರೆ ನಾನು ನಮ್ಮ ದೇಶದ ಒಬ್ಬ ಜನಪ್ರತಿನಿಧಿ ಈ ರೀತಿ ಹೇಳ್ತಾ ಇದ್ದೇನೆ, ಅವರಿಗೆ ಪರ್ಮಿಷನ್ ಕೊಟ್ಬಿಡಿ ಅಂತಲೇ ಹೇಳ್ತೇನೆ. ಈ ನಾಟಕದ ಮಾತೆಲ್ಲ ಜಮೀರಂತೂ ನಾಟಕದಲ್ಲಿ ಅವ್ನು ನಂಬರ್ 1 ಕರ್ನಾಟಕದಲ್ಲಿ. ಸರ್, ಅವರಿಗೆ ಈಗ ಒಂದು ಸಂದೇಶ ಕಳಿಸಲಿಕ್ಕೆ ಸಾಧ್ಯ ಇದೆ ಸರ್. ಅವರು ಇವತ್ತೇ ಬಾಂಬು ಕಟ್ಟಿಕೊಂಡು ನಾನು ಅಲ್ಲಿಗೆ ಹೋಗಲಿಕ್ಕೆ ರೆಡಿ ಇದ್ದೇನೆ, ಎಲ್ಲರೂ ನೀವು ತಯಾರಾಗಿ, ನಾನು ಇಲ್ಲೇ ನನ್ನ ಕ್ಷೇತ್ರದಲ್ಲೇ ಆತ್ಮಾಹುತಿ ಬಾಂಬಿನ ಬ್ಲಾಸ್ಟ್ ಮಾಡಿಕೊಂಡು ಎಲ್ಲರನ್ನು ಕರೆ ಕೊಡ್ತಾ ಇದ್ದೇನೆ ಅಂತ ಹೇಳಿ ಮಾಡಿದರೆ ಅದು ಒಳ್ಳೆಯದು ಸರ್. ಅವರು ಆ ರೀತಿ ಮಾಡಲಿಲ್ಲ, ಅದರಿಂದಾಗಿ ಇಡೀ ದೇಶದಲ್ಲಿ ಜನ ಹೌದಪ್ಪ ಒಬ್ಬ ಒಳ್ಳೆ ಜಮೀರಿದ್ದಾನೆ, ಅವನ ರೀತಿ ನಾವು ಆಗಬೇಕು ಅಂತ ಹೇಳುವಂಥ ಭಾವನೆ ಅದ್ರ ಬರ್ತದೆ. ಅಲ್ಲ, ಆ ಹೇಳಿಕೆ ಮೂಲಕ ದೇಶ ಪ್ರೇಮವನ್ನು ಅವರು ಆ ರೀತಿ ತೋರಿಸಿದ್ದಾರೆ ಅಂತ. ದೇಶ ಪ್ರೇಮ ಕರ್ನಾಟಕದಲ್ಲಿ ವಫ್ ಕಾಯ್ದೆ ಮುಖಾಂತರ ಅವರು ಸಮಾಜಕ್ಕೆ ಎಷ್ಟು ತೊಂದರೆ ಮಾಡಿದರು, ಯಾವುದೋ ಒಂದು ಮುಸಲ್ಮಾನ ಬಂಧುಗಳನ್ನು ಹಿಡ್ಕೊಂಡು ಎಷ್ಟು ತೊಂದರೆ ಮಾಡಿದರು, ಅವರು ದೇಶ ಪ್ರೇಮಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಜಮೀರ್ ಅಹ್ಮದ್ ದೇಶಪ್ರೇಮಿ ಅಂತ ಹೇಳುವಂಥದ್ದು ಅವರ ಬಾಯಿಂದಲೇ ಬಂದಿದೆ ಅಂತ ಹೇಳುವಂಥದ್ದು ಕೂಡ ಒಂದು ದುರದೃಷ್ಟಕರ ಸಂಗತಿ. ಅವರು ಒಂದು ಕಮ್ಯುನಿಟಿಗೆ ಸೇರಿದಂಥ ವ್ಯಕ್ತಿ. ಅವರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಒಬ್ಬ ಮುಸ್ಲಿಮ್ ಅಂತ ಹೇಳಿದರೆ ಹೌದು ಅವನಿಗೆ ನಾನು ಸಹಕಾರ ಮಾಡಬೇಕು ಅಂತ ಹೇಳೋ ಭಾವನೆ ಉಳ್ಳವರು. ಅವರು ಇನ್ನು ಭಾರತವನ್ನು ಬಿಡ್ತಾರಾ? ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರ ಒಂದು ಮಾತು. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.